की अटल बिहारी वाजपेयी ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ತಿಂಡಿ ಆಯ್ತಾ ಎಲ್ಲರಿಗೂ? ಇವತ್ತು ಇಡೀ ರಾಷ್ಟ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ನಾಯಕರಾದ ವಿಜಯನ್ ಅವರು ನಮ್ಮ ಶಾಸಕರ ಕಚೇರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಅವರು, ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು, ಲಕ್ಷ್ಮೀನಾರಾಯಣ ಅವರು, ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಅವರು, ನಮ್ಮ ಇಂದಿನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು, ಯಂಗತ್ ಅವರು, ಜಯರಾಮಣ್ಣ ಅವರು, ಮಂಜುನಾಥ್ ಅವರು, ನಮ್ಮ ಮಹಿಳಾ ಅಧ್ಯಕ್ಷ ನಾಗರತ್ನಂ ಅವರು, ಶ್ರೀಮತಿ ಪದ್ಮಾವತಿ ಅವರು, ಲಕ್ಷ್ಮೀ ಚಿಕ್ಕೇಗೌಡರು, ಶ್ರೀಮತಿ ನಾರಾಯಣ ಅವರು, ಶ್ರೀನಿವಾಸ್ ಅವರು, ಮಾದೇವಣ್ಣವರು, ರಾಜೇಂದ್ರ ಕುಮಾರ್ ಅವರು, ನಾರಾಯಣ ಅವರು, ನಮ್ಮ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳೇ ಆಯ್ಕೆಯಾಗಿರ್ತಕ್ಕಂಥ ಜಗದೀಶ್ ಅವರು, ಅಭಿನ್ ಆರಾಧ್ಯ ಅವರು, ಮತ್ತೆ ಇಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ರಘು ಅವರು, ಜಯಸಿಂಹ ಅವರು, ನಮ್ಮ ಎಲ್ಲಾ ಮುಖಂಡರುಗಳನ್ನು ಪ್ರತಿ ಬೂತಲ್ಲೂ ಕರೆದಿದ್ದೀವಿ. ಎಲ್ಲ ಮಹಿಳಾ ಮುಖಂಡರುಗಳು ಬಂದಿದ್ದೀರಿ. ನಾವು 1ನೇ ತಾರೀಕು ತಮ್ಮನ್ನೆಲ್ಲ ಕರೆಸಿ ನಿಮ್ಮ ಜೊತೆ ತಿಂಡಿ ತಿಂತಕ್ಕಂಥ ಕಾರ್ಯಕ್ರಮ ಇವತ್ತೇ ಮಾಡಬೇಕು ಅಂತಕ್ಕಂಥ ಇವತ್ತೊಂದು ಒಳ್ಳೆ ದಿನ. ಪ್ರತಿ ವರ್ಷ ನಾವು 1ನೇ ತಾರೀಕು ಮಾಡೋದಿಲ್ಲ, ಅದು ಡಿಸೆಂಬರ್ 25ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ದಿನ ನಾವೆಲ್ಲರೂ ಸೇರ್ಕೊಳ್ಳೋಣ ಅಂತಕ್ಕಂಥದ್ದು ಹೇಳಿ ಇವತ್ತೊಂದು ಕ್ರಿಸ್ಮಸ್ ಹೊಸ ವರ್ಷದ ಶುಭಾಶಯನ ಕೋರಬೇಕು ಅಂತಕ್ಕಂಥದ್ದನ್ನ ಹೇಳಿ ತಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಜಾತ ಶತ್ರು. ಇಡೀ ವಿಶ್ವದಲ್ಲಿ ಅವನ ವಿರೋಧ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಇಡೀ ಭಾರತದಲ್ಲಿ ಅವರ ಬಗ್ಗೆ ವಿರೋಧವಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಯಾರು ಇಲ್ಲ. ಅಂತ ಮಹಾನ್ ನಾಯಕನ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಸುವಾಸ ದಿನ ಅಂತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಯಾರಿಗೆ ವ್ಯಾಪಾರ ಮಾಡೋದಕ್ಕೆ ಗಾಡಿ ಇಲ್ಲ, ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಂಗವಿಕಲರಿಗೆ ಗಾಡಿ ಇಲ್ಲ, ಗಾಡಿಯನ್ನ ಕೊಡ್ಬೇಕಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವ್ರಿಗೆ ಯಾವತ್ತು 60 ವರ್ಷ ತುಂಬುತ್ತದೆ ಅಂತವ್ರಿಗೆ ಓಲ್ಡ್ ಏಜ್ ಪೆನ್ಷನ್, ಋಣ ಪೆನ್ಷನ್ ಮಾಡಿಸ್ಕೊಡ್ತಕ್ಕಂಥದ್ದು ಕಳೆದ 2008ಕ್ಕಿಂತ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಕಾರ್ಯಕ್ರಮ ಇವತ್ತು ಸಹ ಸಾಂಕೇತಿಕವಾಗಿ ಇದೆ. ಜೊತೆಗೆ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಜನತೆಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ 41 ತಿಂಗಳ ಹಿಂದೆ ಅವತ್ತು ನಾನು ಸಚಿವನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೊರತಿದ್ದೆ. ಟಿಬಿ ಮುಕ್ತ ಭಾರತವನ್ನ ಮಾಡಬೇಕು ಅಂತಕ್ಕಂಥ ಕರೆಯನ್ನ ಕೊಟ್ಟರು. ಈ ತಿಂಗಳು ನಾವು ಕೊನೆ ಭಾನುವಾರ ಏನು ನ್ಯೂಟ್ರಿಷನ್ ಫುಡ್ ಅನ್ನ ಕೊಡ್ತಾ ಇದ್ದೇವೆ. ಇದು 41ನೇ ತಿಂಗಳ ದಿನ. ಇಡೀ ದೇಶದಲ್ಲಿ 1 ತಿಂಗಳು ತಪ್ಪದಾಗೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಟಿಬಿ ಪೇಷಂಟ್ಗಳಿಗೆ ನ್ಯೂಟ್ರಿಷನ್ ಫುಡ್ ಅನ್ನ ಕೊಟ್ಟು ಸುಮಾರು 1300ಕ್ಕಿಂತ ಹೆಚ್ಚಿನ ಟಿಬಿ ಪೇಷಂಟ್ಗಳಿಗೆ 100ಕ್ಕೆ 100 ಭಾಗ ಅವರಿಗೆ ಕಾಯಿಲೆ ವಾಸಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿದ್ದಾರೆ, ಕೆಲವರು ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ ಅಂತಕ್ಕಂಥದ್ದನ್ನ ಅವ್ರಿಗೂ ಸಾಂಕೇತಿಕವಾಗಿ ಇವತ್ತು ಒಂದು 10 ಜನರನ್ನ ಕರೆಸಿದ್ದೇನೆ. ಇದು ಸುವಾಸ ದಿನ ಇರೋದ್ರಿಂದ ಇದು ರಾಜಕಾರಣ ಇರ್ಲಿ ಇಲ್ಲ ಹೋಗ್ಲಿ, ಇವತ್ತು ನಾವೇನು ಸೇವೆ ಮಾಡ್ತಾ ಇದ್ದೇವೆ, ಟಿಬಿ ಪೇಷಂಟ್ಗಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಡಯಾಲಿಸಿಸ್ ಅಂತ ಇರ್ಬೋದು. ಮತ್ತೆ ಇವತ್ತು ಕಳೆದ 12 ದಿನದ ಹಿಂದೆ ಇವತ್ತು ಕಮಲಾನಗರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀಪುರ ರೆಫರಲ್ ಹಾಸ್ಪಿಟಲ್ ಅಲ್ಲಿ ICU ಯೂನಿಟ್ ಏನ್ ಪ್ರಾರಂಭ ಆಗಿದೆ. ಇಡೀ ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ 2ನೇ ಯೂನಿಟ್ ನಮ್ಮದು, ನಮ್ಮ ಮಹಾಲಕ್ಷ್ಮಿ ಹೋಟೆಲ್ ಇರ್ತಕ್ಕಂಥದ್ದು. ಒಂದು ವರ್ಷಕ್ಕೆ 1,000 ಮಕ್ಕಳಲ್ಲಿ ನವಜಾತ ಶಿಶುಗಳು ಹುಟ್ಟತಕ್ಕಂಥದ್ದು. ಈಗೇನು ICU ಯೂನಿಟ್ ಆಗಿದೆ ಅದು ನಮ್ಮ ಮೇಲೆ, ನನ್ನ ಪತ್ನಿ ಮೇಲೆ ಪರಿಣಾಮ ಬೀರಿರ್ತಕ್ಕಂಥದ್ದು. ಯಾವ ಪ್ರಿಮೇಚರ್ ಡೆಲಿವರಿ ಆಗುತ್ತೆ, ಒಂದು ನರ್ಸಿಂಗ್ ಹೋಮ್ ಹೋದ್ರೆ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ, 1.25 ಲಕ್ಷ ರೂಪಾಯಿ, 75,000. ಕೆಲವರು ಬಂದು ನಮ್ಗೆ 12 ಲಕ್ಷ ಆಗಿದೆ, 18 ಲಕ್ಷ ಆಗಿದೆ, ನಾವು ಕಟ್ಟಕ್ಕಾಗೋದಿಲ್ಲ, ನಾವು ಎಷ್ಟು ಸಹಾಯ ಮಾಡ್ಬೋದು, ಒಂದು 50,000 ರೂಪಾಯಿ ಮಾಡ್ಬೋದು, ಇಲ್ಲ 1 ಲಕ್ಷ ರೂಪಾಯಿ ಸಹಾಯ ಮಾಡ್ಬೋದು. ಇವತ್ತು 12 ಬೆಡ್ಡಿನ ICU ಯೂನಿಟ್ ಇಡೀ ಬೆಂಗಳೂರಿನಲ್ಲಿ. ಆಮೇಲೆ ಅತಿ ಹೆಚ್ಚು ಬೆಡ್ ಇರ್ತಕ್ಕಂಥದ್ದೇ ನಿಮ್ಮ ಕ್ಷೇತ್ರದಲ್ಲಿ ಕಮಲಾನಗರದಲ್ಲಿ ಇರ್ತಕ್ಕಂಥದ್ದೇ ಹೇಳಲಿಕ್ಕೆ ಬರ್ತೇನೆ. 1,000 ಮಕ್ಕಳು 1 ವರ್ಷಕ್ಕೆ ಅಲ್ಲಿ ಜನಿಸ್ತಾರೆ ಅಂತಂದ್ರೆ ಈಗ ಇದಾದ್ಮೇಲೆ ಇನ್ನು 1,500 ಮಕ್ಕಳು 1 ವರ್ಷದಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಸ್ಟಾಫ್ ಅನ್ನು ತಗೊಂಡಿದ್ದೀವಿ. ಈಗ ಟ್ರೈನಿಂಗ್ ಹೋಗಿದ್ರೆ ಜನವರಿ 16ನೇ ತಾರೀಕಿಂದ ICU ಯೂನಿಟ್ ಕಾರ್ಯಾಗಾರ ಮಾಡುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ನಾವೆಲ್ಲರೂ ಸಮಾಜ ಸೇವೆ ಮಾಡೋದಕ್ಕೆ ಅಂತ ಬಂದಿರ್ತಕ್ಕಂಥವ್ರು.
ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಾವೇನು ಮುಖಂಡಗಳಿರ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಜೀವನ ಚರಿತ್ರೆಯ ಪುಸ್ತಕಗಳನ್ನ ಓದಿದ್ರೆ ನಮ್ಗೆಲ್ಲ ಮೈ ಜುಮ್ಮದಂತೆ ಅವರ ನಡೆನಲ್ಲೇ ನಾವು ಹೋಗ್ಬೇಕು ಅಂತಕ್ಕಂಥದ್ದ ನಾವೆಲ್ಲರೂ ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಹೆದ್ದಾರಿಗಳನ್ನ ಕಂಡಿದ್ದು ಅಟಲ್ ಬಿಹಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮುಖ್ಯ ರಸ್ತೆಗಳು ಹಳ್ಳಿಗಳಿಗೆ ರಸ್ತೆಗಳನ್ನ ಸಂಪರ್ಕಿಸ್ತಕ್ಕಂಥದ್ದು ಕಂಡಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯ ಕೆಲಸವನ್ನ ಮಾಡಿ ಇಡೀ ವಿಶ್ವದ ಗಮನವನ್ನು ಕಲಿಸಿರ್ತಕ್ಕಂಥ ಮಹಾವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಂತಕ್ಕಂಥದ್ದು ಹೇಳಿ ಇವತ್ತೇನು ನೂತನವಾಗಿ ನಮ್ಮ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇಂದಿನ ಪದಾಧಿಕಾರಿಗಳೇನಿದ್ದೀರಿ, ವಾರ್ಡ್ ಅಧ್ಯಕ್ಷಗಳೇನಿದ್ದೀರಿ, ನಿಮ್ಮೆಲ್ಲರ ಒಟ್ಟುಗೂಡಿ ಇಲ್ಲಿ ಪಕ್ಷವನ್ನ 251 ಬೂತಲ್ಲಿ ಲೀಡ್ ಬರ್ತೇವೆ. 280 ಬೂತಲ್ಲೂ ನಾವು ಲೀಡ್ ಬರೋ ರೀತಿ ಪಕ್ಷವನ್ನ ಕಟ್ಟಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನ ಗೆಲ್ತಕ್ಕಂಥ ಒಂದು ಸಂಕಲ್ಪವನ್ನ ಇವತ್ತು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸಿ ತಾವೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವೀಟ್ ಬಾಕ್ಸ್ ಇದೆ, ಪ್ರತಿಯೊಬ್ಬರು ಸ್ವೀಟ್ ಬಾಕ್ಸ್ ನ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಮತ್ತು ವರ್ಷದ ಶುಭಾಶಯನ ಕೋರಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥದ್ದಕ್ಕೆ ನಾನು ಮಾತು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.